ಇವಳು ಗಿರಿಜಾ ಇಂಜಿನಿಯರಿಂಗ್ ಓದಿ ಒಂದು ಕಾರ್ಪೊರೇಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ತನ್ನ ಖರ್ಚನ್ನು ತಾನೇ ನಿಭಾಯಿಸ್ತಾ ಇರ್ತಾಳೆ. ತಂದೆ ತಾಯಿಯನ್ನು ಕೂಡ ತುಂಬ ಖುಷಿಯಿಂದ ನೋಡ್ಕೊಳ್ತಿರ್ತಾಳೆ. ಇವಳಿಗೆ ಇನ್ನು ಮದುವೆ ಆಗಿರೋದಿಲ್ಲ. ಹೀಗೆ ಸ್ವಲ್ಪ ಸಮಯ ಕಳೆದ ಕೂಡಲೇ ಇವಳಿಗೆ ರಾಹುಲ್ ಅನ್ನೋ ಹುಡುಗನ ಜೊತೆ ಮದುವೆ ಆಗುತ್ತೆ. ಗಿರಿಜಾ ಮದುವೆ ಆದಮೇಲೆ ತನ್ನ ಗಂಡನ ಮನೆಯಲ್ಲಿ ತುಂಬ ಚೆನ್ನಾಗಿ ಹೊಂದ್ಕೊಂಡು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಇರ್ತಾಳೆ. ಮನೆ ಕೆಲಸ ಮನೆಯವ್ರನ್ನ ತುಂಬ ಚೆನ್ನಾಗಿ ನೋಡಿಕೊಂಡು ಹೋಗ್ತಿರ್ತಾಳೆ. ಅವಳಿಗೆ ಮದುವೆ ಆದಮೇಲೆ ಹೀಗೆ ಒಂದಿನ ಏನೋ ಕೆಲಸ ಮಾಡುವಾಗ ಅನಿಸುತ್ತೆ ನಾನು ಜಾಬ್ ಕಂಟಿನ್ಯೂ ಮಾಡಬೇಕು ಅಂತ. ಆಗ ತನ್ನ ಹಳೆ ಕಂಪ್ನಿ ಮ್ಯಾನೇಜರ್ಗೆ ಕಾಲ್ ಮಾಡಿ ಕೇಳ್ತಾಳೆ, ಹಲೋ ಹಲೋ ಸರ್, ನಾನು ಗಿರ್ಜಾ ಮಾತಾಡೋದು ಸರ್. ಗಿರ್ಜಾ ಹೇಳಮ್ಮ, ಏನಾಗಬೇಕಾಗಿತ್ತು? ಅದು ಏನಿಲ್ಲ ಸರ್, ನಾನು ಜಾಬ್ಗೆ ರೀಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಜಾಯ್ನ್ ಆಗ್ಬೋದಾ ಸರ್ ಜಾಬ್ನ? ಓ ಹೌದಾ, ಸರಿ ಅಮ್ಮ, ಹಾಗಿದ್ರೆ ನಾಳೆಯಿಂದನೇ ಜಾಯ್ನ್ ಆಗಿಬಿಡು ಕೆಲಸಕ್ಕೆ. ಅಯ್ಯೋ ತುಂಬ ಥ್ಯಾಂಕ್ಸ್ ಸರ್. ಹಾಗಿದ್ರೆ ನಾನು ನಾಳೆಯಿಂದನೇ ಜಾಬಿಗೆ ಬರ್ತೀನಿ ಸರ್. ಆಯ್ತಮ್ಮ, ಸರಿ, ಹಾಗಿದ್ರೆ ನೀನು ನಾಳೆಯಿಂದನೇ ಜಾಯ್ನ್ ಆಗು. ಅಯ್ಯೋ ಇವಾಗ ಕೆಲಸ ಅಂತೂ ಸಿಕ್ತು. ಇವಾಗ ಅತ್ತೆ ನನ್ನನ್ನು ಕಳಿಸ್ತಾರ ಕೆಲಸಕ್ಕೆ? ಹೇಗಪ್ಪ ಅವ್ರಿಗೆ ಪರ್ಮಿಷನ್ ಕೇಳೋದು? ಇವಾಗ ಆಗಿದ್ದಾರೆ, ಕೇಳೇ ಬಿಡೋಣ. ಇವಾಗ ಗಿರ್ಜಾಳಿಗೆ ಕೆಲಸ ಸಿಕ್ಕಿರೋದು ಒಂದು ಕಡೆ ಖುಷಿ ಆದರೆ ಅತ್ತೆ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅನ್ನೋದು ಇನ್ನೊಂದು ಕಡೆ ಭಯದಿಂದನೇ ಅತ್ತೆ ರೂಮ್ ಕಡೆ ಹೋಗ್ತಾಳೆ. ಅಯ್ಯೋ ಹೇಗಪ್ಪ ಅತ್ತೆನ ಕೇಳಿ? ಅವರೇನಾದರೂ ಬೇಡ ಅಂದ್ಬಿಟ್ರೆ ತುಂಬ ಬೇಜಾರಾಗುತ್ತೆ ನಮಗೆ. ಅಲ್ಲಿ ರಾಧಿಕಾ ಇದ್ರೆ ಮತ್ತೆ ಅವಳು ಏನಾದರೂ ಅಂದರೆ ಹೆಂಗೆ, ಏನು ಮಾಡಲಿ ಇವಾಗ? ಕೇಳೋ ಬೇಡವೋ? ಆಗಿದ್ದಾಗಲಿ ಕೇಳೋಣ ಒನ್ ಟೈಮ್. ಹೇಳಿ ಅದಕ್ಕೆ ಏನು ಈ ಕಡೆ ಬಂದಿತ್ತು? ಅದು ಅತ್ತೆ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಮ್ಮ ಗಿರ್ಜಾ, ಏನಾಯಿತು? ಏನಾಗಬೇಕಾಗಿತ್ತು? ಅದು ಏನಿಲ್ಲ ಅತ್ತೆ, ನಾನು ಮದುವೆ ಮುಂಚೆ ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿ ತಿರ್ಗಾ ಜಾಯಿನ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಕೆಲಸ ಕಂಟಿನ್ಯೂ ಮಾಡಬೇಕು, ನಾಳೆಯಿಂದ ಆಫೀಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಪರ್ಮಿಷನ್ ಕೇಳೋಕೆ ಬಂದೆ ಅತ್ತೆ. ಅಯ್ಯೋ ಅದಕ್ಕೆ ನಮ್ಮ ಮನೆಯಲ್ಲೆಲ್ಲ ಕೆಲಸಕ್ಕೆ ಹೋಗೋದೆಲ್ಲ ನಡೆಯೋದಿಲ್ಲ. ಸುಮ್ಮನೆ ನೀವು ಮನೆ ಕೆಲಸ ಮನೆ ನಿಭಾಯಿಸ್ಕೊಂಡು ಹೋಗಿ. ನೀವು ಕೆಲಸಕ್ಕೆ ಹೋದರೆ ಮನೆ ಕೆಲಸ ಯಾರು ಮಾಡ್ತಾರೆ ಅದಕ್ಕೆ? ಅಲ್ಲ ರಾಧಿಕಾ, ಅತ್ತೆಗೆ ನಾನು ಮದುವೆ ಮುಂಚೆನೇ ಕೇಳಿದ್ದೆ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ. ಆವಾಗ ಅತ್ತೆ ಹೋಗ್ಬೋದಮ್ಮ ಅಂತ ಹೇಳಿದ್ರು, ಅದಕ್ಕೆ ಕೇಳೋಕೆ ಬಂದೆ ರಾಧಿಕಾ. ಅಯ್ಯೋ ಅದಕ್ಕೆ ಅಮ್ಮ ಅವಾಗ ಹೇಳಿದ್ರು ನಿಮಗೆ, ಇವಾಗ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರತ್ತೆ ನೀವು ಕೆಲಸಕ್ಕೆ ಹೋದರೆ? ಅಯ್ಯೋ ನಾನು ಎರಡೂ ನಿಭಾಯಿಸ್ಕೊಂಡು ಹೋಗ್ತೀನಿ ರಾಧಿಕಾ. ಮನೆ ಕೆಲಸ ಎಲ್ಲ ಮಾಡಿಬಿಟ್ಟೆ ಆಫೀಸ್ಗೆ ಹೋಗ್ತೀನಿ. ಅತ್ತೆ ನೀವೇನು ಹೇಳ್ತೀರಾ? ಅಯ್ಯೋ ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಆಗ್ಲಿಂದ ನೋಡ್ತಾ ಇದ್ದೀನಿ, ಬರೀ ನಿಮ್ಮದೇ ಆಗೋಯ್ತು. ಅಯ್ಯೋ ಅಮ್ಮ ಅದು ಹಾಗಲ್ಲ ರಾಧಿಕಾ, ನೀನು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ತೀಯಾ? ನೋಡಮ್ಮ ಗಿರ್ಜಾ, ನಿಂಗೆ ನಾನು ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳಲ್ಲ, ಆದರೆ ಮನೆ ಕೆಲಸ ಎಲ್ಲ ಅದ್ರ ಜೊತೆ ನೀಟಾಗಿ ಮಾಡ್ಕೊಂಡು ಹೋಗಬೇಕು. ನೀವು ಒಂದಿನ ಏನಾದರೂ ಮನೆ ಕೆಲಸ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಮಾರನೇ ದಿನವೇ ನಾನು ನಿಮ್ಮ ಕೆಲಸಕ್ಕೆ ಹೋಗೋದು ಬಿಡಿಸ್ತೀನಿ. ನಿಂಗೆ ಇದೋಕೆ ಆದರೆ ನಿಮ್ಮ ಕೆಲಸಕ್ಕೆ ಹೋಗ್ಬೋದಮ್ಮ ನಾಳೆಯಿಂದ. ಅಯ್ಯೋ ಅತ್ತೆ ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟೆ ನಾನು ಆಫೀಸ್ಗೆ ಹೋಗ್ತೀನಿ. ನಿಮಗೆ ಚಿಂತೆನೇ ಬೇಡ ಅತ್ತೆ ಇದ್ರ ಬಗ್ಗೆ. ಸರಿ ಅಮ್ಮ ಗಿರ್ಜಾ, ಹಾಗಿದ್ರೆ ನೀನು ನಾಳೆಯಿಂದ ಆಫೀಸ್ಗೆ ಹೋಗ್ಬೋದು, ಆದರೆ ಮನೆ ಕೆಲಸನೂ ಕರೆಕ್ಟಾಗಿ ಆಗಬೇಕಮ್ಮ ಎಲ್ಲ. ಸರಿ ಅತ್ತೆ, ನೀವು ಹೇಳಿದಾಗೆ ಆಗಲಿ ಅತ್ತೆ. ಏನು ಮಾಡಲಿ ಇದಕ್ಕೆ? ಈ ಅದಕ್ಕೆ ಆಫೀಸಿಗೆ ಹೋದರೆ ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕಾಗತ್ತೆ. ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಬೇಕು. ಇದಕ್ಕೆ ಅಣ್ಣನೇ ಸರಿ, ಅವನ ಮುಂದೆನೇ ಹೇಳ್ತೀನಿ. ಅಣ್ಣ ಅಣ್ಣ ತಡಿ ಒಂದು ನಿಮಿಷ ನಿಂತ್ಕೋ. ಏನು ರಾಧಿಕಾ, ಏನಾಯಿತು? ಏನಿಲ್ಲ ಅಣ್ಣ, ಅದಕ್ಕೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ನೀನಾದರೂ ಹೇಳಬಾರ್ದಾ ಅಣ್ಣ? ಮನೆ ಕೆಲಸ ಆಫೀಸ್ ಕೆಲಸ ಎರಡೂ ನಿಭಾಯಿಸ್ಕೊಂಡು ಹೋಗೋದಾಗುತ್ತಾ ಅಣ್ಣ? ನೀನು ಸ್ವಲ್ಪ ಹೇಳೋಣ ಅದಕ್ಕೆ. ಅಯ್ಯೋ ಹೋಗ್ಲಿ ಬಿಡಿ, ಅವ್ಳು ಮತ್ತೆ ಮುಂಚೆನೂ ಕೆಲ್ಸಕ್ಕೆ ಹೋಗ್ತಾ ಇದ್ಲು, ಇವಾಗೂ ಹೋಗ್ತಾಳೆ. ಮನೇಲಿ ಹೇಗಿದ್ರು ನೀನು ಖಾಲಿ ಇದೆಯಾ, ನೀನೇ ಮಾಡ್ಬೋದಲ್ಪ ಮನೆ ಕೆಲಸ ಎಲ್ಲ. ಏನಂದೆ ಅಣ್ಣ? ನಾನು ಮನೆ ಕೆಲಸ ಮಾಡಬೇಕಾ? ಯಾಕೆ ನೀನು ಮಾಡ್ಬಾರ್ದ ಮನೆ ಕೆಲಸನ? ಮುಂದೆ ಗಂಡನ ಮನೆಗೆ ಹೋದಾಗ ನಿನಗೆ ಈಸಿ ಆಗುತ್ತೆ, ಇವಾಗಲೇ ಮಾಡ್ಕೊಂಡು ಹೋಗು, ಏನಾಗಲ್ಲ. ಅಯ್ಯೋ ಅಣ್ಣ, ನೀನು ನನಗೆ ಕೋಪ ಬರಿಸ್ತಾ ಇದೆಯಾ? ನಾನು ಏನೋ ಹೇಳೋಕ್ಕೆ ಬಂದರೆ ನೀನು ಏನೇನೋ ಹೇಳ್ತಾ ಇದೀಯಾ, ಇದು ಚೆನ್ನಾಗಿರಲ್ಲ ಮತ್ತೆ. ಅಯ್ಯೋ ರಾಧಿಕಾ ರಾಧಿಕಾ, ಹೋಗ್ಲಿ ಬಿಡಮ್ಮ,
ನಿಮ್ಮ ಅದಕ್ಕೆ ಮನೆ ಕೆಲಸ ಎಲ್ಲ ನಿಭಾಯಿಸ್ಕೊಂಡೇ ಆಫೀಸಿಗೆ ಹೋಗ್ತಾಳೆ. ಎಲ್ಲ ಮಾಡಿಬಿಟ್ಟೆ ಆಫೀಸಿಗೆ ಹೋಗ್ತೀನಂತ ಹೇಳಿದಾಳೆ. ಹೋಗಿ ಬರಲಿ ಬಿಡು ಪಾಪ. ಈ ಅಣ್ಣ ಒಬ್ನು. ಇದಕ್ಕೆ ನಾನೇ ಏನಾದರೂ ಒಂದು ಉಪಾಯ ಮಾಡಬೇಕು. ಮಾಡ್ತೀನಿ. ಈ ಅತ್ತಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಹೀಗೆ ಗಿರ್ಜಾ ಸ್ವಲ್ಪ ದಿನಗಳ ಕಾಲ ಆಫೀಸ್ ಮತ್ತು ಮನೆ ಎರಡನ್ನೂ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿರ್ತಾಳೆ. ಆದರೆ ಇವಳ ನಾದ್ನಿ ರಾಧಿಕಾಗೆ ಇದನ್ನ ಸಹಿಸೋಕ್ಕಾಗ್ತಾ ಇರಲಿಲ್ಲ. ಅವಳು ಒಂದಿನ ಏನು ಮಾಡ್ತಾಳಂದರೆ, ಇವತ್ತು ಈ ಅತ್ತಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಬ್ಬ, ಇವಾಗ ಸಮಾಧಾನ ಆಯಿತು. ಎಲ್ಲ ಹಾಳು ಮಾಡಿ ಅತ್ತಿನೇ ಹೀಗೆ ಮಾಡಿಟ್ಟು ಹೋಗಿದ್ದಾರೆ ಅಂತ ಅಣ್ಣ ಮತ್ತು ಅಮ್ಮಂಗೆ ಹೇಳ್ತೀನಿ ಇವಾಗ. ಅಣ್ಣ ಅಣ್ಣ ಏನು ಮಾಡ್ತಾ ಇದೆಯಾ? ಬಾಯಲ್ಲಿ ಸ್ವಲ್ಪ. ಅಯ್ಯೋ, ಏನಾಯ್ತು ರಾಧಿಕಾ? ಏನಕ್ಕೆ ಹಿಂಗೆ ಕೆಲಸ ಇದೆಯಾ? ನಂಗೆ ಆಫೀಸಿಗೆ ಲೇಟ್ ಆಯಿತು. ತಿಂಡಿ ಹಾಕೊಂಡು ಬಾ ಹೋಗು. ಅಯ್ಯೋ ಅಣ್ಣ, ಎಲ್ಲಿ ತಿಂಡಿ ಅಣ್ಣ? ಅಡುಗೆ ಮನೆ ನೋಡ್ಬಾ ಅಣ್ಣ ಒಂದು ಟೈಮು. ಅದಕ್ಕೆ ಹೇಗೆ ಮಾಡಿಟ್ಟು ಹೋಗಿದ್ದಾರೆ ಅಂತ. ಏನಾಯ್ತೆ ರಾಧಿಕಾ? ಏನಕ್ಕೆ ಹಿಂಗೆ ಕೆಲಸ ಇದೆಯಾ? ಅಯ್ಯೋ ಅಮ್ಮ, ಅಡುಗೆ ಮನೆ ನೋಡ್ಬಾ ಅಮ್ಮ, ನಿನ್ನ ಸೊಸೆ ಹೇಗೆ ಮಾಡಿಟ್ಟು ಹೋಗಿದ್ದಾಳೆ ಅಂತ. ಯಾಕೆ, ಏನಾಯಿತು? ನೋಡೋಣ ನಡಿ, ಏನಾಯ್ತು ಅಂತ. ಅಣ್ಣ ನೋಡಿಲ್ಲಿ, ಅದಕ್ಕೆ ಏನು ಮಾಡಿ ಹೋಗಿದ್ದಾರೆ ಅಂತ. ತಿಂಡಿನೂ ಮಾಡಿಲ್ಲ, ಏನಿಲ್ಲ, ಎಲ್ಲನೂ ಹಾಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಅಯ್ಯೋ ಗಿರ್ಜಾ, ಈಗ ಮಾಡೋಣಲ್ವಲ್ಲ, ಏನಕ್ಕೆ ಈಗ ಮಾಡಿದ್ಲು? ಅಂದರೆ ನಾನು ಮಾಡಿದ್ದೀನಂತನ ಅಣ್ಣ? ಅಯ್ಯೋ ರಾಧಿಕಾ, ನಾನು ಹಾಗೆ ಹೇಳಲಿಲ್ಲ. ನನಗೆ ಇವಾಗಲೇ ತುಂಬ ಕೋಪ ಬರ್ತಾ ಇದೆ. ನೀ ಇನ್ನಷ್ಟು ಕೋಪ ಬರ್ಸ್ಬೇಡ ನನಗೆ. ಇರಲಿ ಬಿಡು ರಾಹುಲ್, ನಾನು ನಿಮಗೆ ತಿಂಡಿ ಮಾಡಿಕೊಡ್ತೀನಿ. ಇವಾಗ ತಿಂದು ಆಫೀಸ್ಗೆ ಹೋಗು. ಅಯ್ಯೋ ಅಮ್ಮ, ನಂಗೆ ತಿಂಡಿನೂ ಬೇಡ, ಏನೂ ಬೇಡ. ಇವಾಗಲೇ ಹೊಟ್ಟೆ ತುಂಬೋಯ್ತು ಇದನ್ನೆಲ್ಲ ಡ್ರಾಮಾ ನೋಡಿ. ಅಯ್ಯೋ ರಾಹುಲ್, ನಿಂತ್ಕೊಳ್ಳೋ, ತಿಂಡಿ ಮಾಡಿಕೊಡ್ತೀನಿ, ತಿನ್ಬಿಟ್ಟು ಹೋಗು. ಇವಾಗ ಸರಿಯಾಗಾಯ್ತು ಅತ್ತಿಗೆಗೆ. ಬರಲಿ ಸಂಜೆ ಅತ್ತಿಗೆಗಿದೆ. ಗಿರ್ಜಾ ಅಲ್ಲೇ ನಿಂತ್ಕೋ. ಅಯ್ಯೋ ಯಾಕತ್ತೆ, ಏನಾಯಿತು? ಏನು ಮಾಡಿದೆ ಅತ್ತೆ? ಏನು ಮಾಡಿದ್ದೀನ? ಬೆಳಗ್ಗೆ ಏನು ಅವಂತರ ಮಾಡಿಟ್ಟು ಹೋಗಿದ್ದೀಯ ಅಂತ ಗೊತ್ತಾ ನಿಮಗೆ? ಅಯ್ಯೋ ನಾನೇನು ಮಾಡಿದೆ ಅತ್ತೆ? ಹೋಗಿ ಅಡುಗೆ ಮನೆ ನೋಡೋಗು ಹೇಗಾಗಿದೆ ಅಂತ. ನೋಡ್ತೀನಮ್ಮ ಗಿರ್ಜಾ, ಹೇಗೆ ಮಾಡಿಟ್ಟು ಹೋಗಿದ್ದೀಯ ಅಂತ ಬೆಳಗ್ಗೆ ಅಡುಗೆ ಮನೆನ. ಅಯ್ಯೋ ಅತ್ತೆ, ಅದು ನಾನು ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಎಲ್ಲ ಅಡುಗೆ ಮಾಡಿ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ ಅತ್ತೆ. ಇದು ಹೇಗಾಯಿತು ಅಂತ ನಂಗೆ ಗೊತ್ತಿಲ್ಲ ಅತ್ತೆ. ನಾವೇ ಮನೇಲಿ ಇರೋರು ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ದೀನಮ್ಮ. ನೀವು ಹೋದಾಗಿಂದ ನೀವು ಅಡುಗೆ ಮನೆ ಹೀಗೆ ಇದೆ. ನೀನು ಕೆಲ್ಸಕ್ಕೆ ಹೋಗೋದು ಬೇಡ, ಏನು ಬೇಡ. ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಗಬೇಡ, ಅಷ್ಟೇ ಮನೆ ನೋಡಿಕೊಂಡು ಹೋಗು ಸುಮ್ಮನೆ. ಅಯ್ಯೋ ಅತ್ತೆ, ಅದು ಹಾಗಲ್ಲ ಅತ್ತೆ, ನನ್ನ ಮಾತು ಕೇಳಿ ಅತ್ತೆ. ನಿನ್ನ ಮಾತು ಕೇಳಿನೇ ಹೀಗಾಗಿದ್ದು ಗಿರ್ಜಾ. ನೀನು ಇನ್ಮೇಲೆ ಕೆಲ್ಸಕ್ಕೆ ಹೋಗಬೇಡ ಅಂದರೆ ಹೋಗಬೇಡ, ಅಷ್ಟೇ ಸುಮ್ಮನೆ ಮನೆ ಕೆಲಸ ನೋಡ್ಕೊಂಡು ಹೋಗು. ಸರಿ ಅತ್ತೆ. ಅಯ್ಯೋ ಯಾಕೆ ಹೀಗಾಯಿತು? ಯಾರು ಅಡುಗೆ ಮನೆ ಹಾಗೆ ಮಾಡಿದ್ದು? ಏನು ಒಂದು ಗೊತ್ತಾಗ್ತಾನೆ ಇಲ್ವಲ್ಲ. ರಾಹುಲ್ ಗಿರ್ಜಾ ಅಳ್ತಾ ಇರೋದು ನೋಡ್ಬಿಟ್ಟು ಹಾಗೆ ಹೋಗ್ತಾನೆ ಕೋಪದಿಂದ. ಇದು ಗಿರ್ಜಾಗೆ ಇನ್ನಷ್ಟು ನೋವಾಗುತ್ತೆ. ಅವಳ ಗಂಡನೇ ಅವಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಹೀಗೆ ಗಿರ್ಜಾ ಆಫೀಸ್ ಕೆಲಸ ಬಿಟ್ಬಿಟ್ಟು ಮನೆ ಕೆಲಸ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿರ್ತಾಳೆ. ಗಿರ್ಜಾ, ನಾನಿಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬರ್ತೀನಮ್ಮ. ಸರಿ ಅತ್ತೆ, ಹೋಗ್ಬಿಟ್ಟು ಬನ್ನಿ. ಗಿರ್ಜಾ, ಇಲ್ಲಿ ಮನೆ ಹಿಂದ್ಗಡೆ ಒಬ್ಬನು ಕ್ಲೀನ್ ಮಾಡ್ತಾ ಇದ್ದಾನೆ. ನಾನು ಬರೋಷ್ಟ್ರಲ್ಲಿ ಮೋಸ್ಟ್ಲಿ ಅವನ ಕೆಲಸ ಮುಗ್ದಿರುತ್ತೆ ಅನಿಸುತ್ತೆ. ನಾನು ಬೀರುನಲ್ಲಿ ಅವನಿಗೆ ಅಮೌಂಟ್ ತೆಗೆದುಬಿಟ್ಟು ಕೊಡಮ್ಮ. ಸರಿ ಅತ್ತೆ, ಹಾಗೆ ಮಾಡ್ತೀನಿ. ಆಯ್ತಮ್ಮ, ನಾನಿನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಅತ್ತೆ. ಅಮ್ಮೋರೆ, ಅಮ್ಮೋರೆ. ಹೇಗೆ ಅಣ್ಣ, ಎಲ್ಲ ಕೆಲಸ ಆಯ್ತಾ? ಕ್ಲೀನ್ ಆಯ್ತಾ ಎಲ್ಲ ಹಿಂದ್ಗಡೆ? ಹಾಂ ಆಯಿತು ಅಮ್ಮೋರೆ. ಅದು ನಂದು ಅಮೌಂಟ್ ಕೊಟ್ಟರೆ ನಾನು ಹೋಗ್ತೀನಿ. ಹಾಂ ಅಣ್ಣ, ತಂದು ಕೊಡ್ತೀನಿ ಇವಾಗಲೇ. 1, 2 ಕರೆಕ್ಟಾಗಿದೆ ಅಲ್ವಾ? ತಗೊಳ್ಳಿ ಅಣ್ಣ, ಎನ್ಸ್ಕೊಳ್ಳಿ ಕರೆಕ್ಟಾಗಿದೆ ಅಂತ. ಸರಿ ಅಮ್ಮೋರೆ, ಕರೆಕ್ಟಾಗಿದೆ. ನಾನಿನ್ನು ಬರ್ತೀನಿ. ಅದು ಬೇರೆ ಏನಾದರೂ ಇದ್ದರೆ ಹೇಳಿ ಕಳಿಸಿ. ಸರಿ ಅಣ್ಣ, ಹಾಗೆ ಮಾಡ್ತೀನಿ. ಅದಕ್ಕೆ ಬೀರು ಬಾಗಿಲು ಹಾಗೆ ತೆಗೆದಿಟ್ಟು ಹೋಗಿದ್ದಾರೆ. ಮಾಡಿಸ್ತೀನಿ ಇವಾಗ ಇವರಿಗೆ. ಹೀಗೆ ರಾಧಿಕಾ ಅವ್ರ ಅತ್ತಿಗೆ ಮೇಲೆ ಅಪವಾದ ಬರೆಸಲಿಕ್ಕೆ ಬೀರುವಿಂದ ಸ್ವಲ್ಪ ಅಮೌಂಟ್ ಎತ್ತಿಟ್ಕೊಳ್ತಾಳೆ. ಅಯ್ಯೋ ಇದೇನಿದು, ಬೀರು ಬಾಗಿಲು ಹಾಗೆ ತಪ್ಪೇ ಇದೆ. ಗಿರ್ಜಾ ಗಿರ್ಜಾ ಗಿರ್ಜಾ, ಬೇಗ ಬಾಯಿಲಿ. ಅತ್ತೆ ಏನಾಯ್ತತ್ತೆ? ಏನಾಯ್ತಾ? ಬೀರು ಬಾಗಿಲು ಹಾಗೆ ತೆಗೆದ್ಬಿಟ್ಟು ಹೋಗಿದೆಯಲ್ಲ. ಅಯ್ಯೋ ತಪ್ಪಾಯ್ತತ್ತೆ, ನಾನು ಅವರಿಗೆ ಅಮೌಂಟ್ ಕೊಡೋ ಗಡ್ಬಿಡಿಲಿ ಹಾಗೆ ತೆಗೆದು ಹೋಗ್ಬಿಟ್ಟೆ ಅತ್ತೆ. ತಪ್ಪಾಯ್ತತ್ತೆ. ನೋಡಿಲಿ, ಅವ್ರಿಗೆ 2,000 ರೂಪಾಯಿ ಕೊಡೋ ಬದಲಿ
4,000 ರೂಪಾಯಿ ಕೊಟ್ಟಿದೀಯಾ? ಅಮ್ಮ ಅಮ್ಮ ಏನಾಯ್ತಮ್ಮ? ಏನಂತ ಹೇಳಿ ಕಣೆ, ನಿಮ್ಮ ಅತ್ತಿಗೆ ಕೆಲಸದವನಿಗೆ 2,000 ರೂಪಾಯಿ ಕೊಡು ಅಂದರೆ 4,000 ರೂಪಾಯಿ ಕೊಟ್ಟಿದ್ದಾಳೆ. ಸಿಕ್ಕಾಕೊಂಡ್ರೆ ಅದಕ್ಕೆ. ಅಯ್ಯೋ ಹೌದಾ ಅಮ್ಮ? ಅದಕ್ಕೆ ಯಾಕೆ ಹೀಗೆ ಮಾಡಿದ್ರಿ ಅದಕ್ಕೆ? ಅಯ್ಯೋ ಇಲ್ಲ ರಾಧಿಕಾ, ನಾನು 2,000 ರೂಪಾಯಿನೇ ಕೊಟ್ಟಿದ್ದು, ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಮತ್ತೆ ನಾನು ಸುಳ್ಳು ಹೇಳ್ತಾ ಇದ್ದೇನೆ ಗೆಲ್ಸ? ಅಯ್ಯೋ ಹಾಗಲ್ಲ ಅತ್ತೆ, ಇನ್ಮೇಲೆ ಮನೆ ಜವಾಬ್ದಾರಿ ಎಲ್ಲ ರಾಧಿಕಾನೇ ನಿಭಾಯಿಸ್ತಾಳೆ. ನೀನು ಮನೆ ಕೆಲಸ ಮಾಡಿ ನೋಡ್ಕೊಂಡು ಹೋಗು. ಅಯ್ಯೋ ಅತ್ತೆ, ಅದು ಸರಿ ಅತ್ತೆ, ಹಾಗೆ ಆಗಲಿ. ರಾಧಿಕಾ, ಮನೆ ಜವಾಬ್ದಾರಿ ಎಲ್ಲ ಇನ್ಮೇಲೆ ನೀನೇ ನೋಡ್ಕೊಂಡು ಹೋಗ್ಬೇಕು. ಸರಿ ಅಮ್ಮ, ಹಾಗೆ ಆಗಲಿ. ಹೀಗೆ ಸ್ವಲ್ಪ ದಿನಗಳ ಕಾಲ ರಾಧಿಕಾ ತನ್ನ ಅತ್ತಿಗೆ ಕೊಟ್ಟಿರೋ ಟಾರ್ಚರ್ ಎಲ್ಲ ತನ್ನ ಗೆಳತಿಗೆ ಕಾಲ್ ಮಾಡಿ ಹೇಳ್ತಿರ್ತಾಳೆ. ಆಗ ಅವಳು ತನ್ನಣ್ಣ ರಾಹುಲ್ ಬಂದಿರೋದನ್ನು ಗಮನಿಸೇ ಇರೋದಿಲ್ಲ. ಅವಳು ಹಾಗೆ ಹೇಳ್ತಾನೆ ಇರ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡು ರಾಹುಲ್ ಅವಳ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಕಾಲ್ ಕಟ್ ಮಾಡಿ ಹಿಂದೆ ತಿರುಗಿ ನೋಡಿದಾಗ ಅವಳಣ್ಣ ತುಂಬ ಕೋಪದಿಂದ ಇವಳನ್ನ ನೋಡ್ತಿರ್ತಾನೆ. ಅವಳು ಭಯದಿಂದಾನೆ ಅಣ್ಣ ಅದು ಸಾಕು ರಾಧಿಕಾ, ಇನ್ಮೇಲೆ ನಾನಿನ್ ಯಾವ ಮಾತನ್ನು ಕೇಳೋದಿಲ್ಲ. ನಿನ್ನಿಂದ ಪಾಪ ಗಿರಿಜಾಗೆ ತುಂಬಾನೇ ನೋವು ಮಾಡಿಬಿಟ್ಟೆ. ಅದು ಹಾಗಲ್ಲ ಅಣ್ಣ. ಸಾಕು, ಸುಮ್ಮನಾಗು. ನೀನು ಇಂಥೋಳಂತ ಗೊತ್ತಿರಲಿಲ್ಲ ನನಗೆ. ಅಮ್ಮ ಅಮ್ಮ ಯಾಕೆ ರಾಹುಲ್, ಏನಾಯ್ತು? ನಿನ್ನ ತಂಗಿ ಏನಕ್ಕೆ ಕಳ್ತಿದ್ದಾಳೆ? ಅದು ಅಮ್ಮ ಅಣ್ಣ. ಸಾಕು, ಸುಮ್ಮನಿರು ರಾಧಿಕಾ, ಇನ್ನು ನಾನು ಹೇಳ್ತೀನಿ ನಿಂದು. ಅಯ್ಯೋ ರಾಧಿಕಾ, ಯಾಕೆ ಹೇಳ್ತಾ ಇದೀಯಾ? ನಾನು ಹೇಳ್ತೀನಿ ಗಿರಿಜಾ. ಏನಾಯ್ತ್ರಿ? ಆಗ ರಾಹುಲ್ ನಡೆದಿದ್ದೆಲ್ಲ ವಿಷಯನೂ ಅವರಮ್ಮ ಹೆಂಡತಿಗೆ ಹೇಳ್ತಾನೆ. ಅಲ್ಲ ರಾಧಿಕಾ, ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಈಗ ಮಾಡೋದು ನೀನು ನನ್ನ ಮಗಳಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗ್ತಾ ಇದೆ. ಅಯ್ಯೋ ಅದು ಹಾಗಲ್ಲ ಅಮ್ಮ, ನನ್ನ ತಪ್ಪಾಯ್ತು, ಕ್ಷಮಿಸ್ಬೇಡಮ್ಮ. ಮೊದಲು ನಿಮ್ಮ ಅತ್ತೆ ಕ್ಷಮೆ ಕೇಳು. ಅಯ್ಯೋ ಅತ್ತೆ, ಅದೆಲ್ಲ ಏನಕ್ಕೆ? ಪಾಪ ತಿಳಿದೇನೆ ಏನೋ ಮಾಡಿಬಿಟ್ಟಿದ್ದಾಳೆ, ಹೋಗ್ಲಿ ಬಿಡಿ ಅತ್ತೆ. ಇಲ್ಲ ಅದಕ್ಕೆ ನನ್ನ ತಪ್ಪಾಯ್ತು, ಅದಕ್ಕೆ ಕ್ಷಮಿಸ್ಬಿಡಿ ಅದಕ್ಕೆ. ಇನ್ನೊಮ್ಮೆ ಈ ತಪ್ಪು ಮಾಡಲ್ಲ ಅದಕ್ಕೆ, ಕ್ಷಮಿಸ್ಬಿಡಿ ಅದಕ್ಕೆ. ಅಯ್ಯೋ ರಾಧಿಕಾ, ನೀನು ಅಳೋದು ನಿಲ್ಲಿಸು. ಮೊದಲು ಸುಮ್ಮನಾಗು. ಇನ್ಮೇಲಾದರೂ ಬುದ್ಧಿ ಕಲಿ. ಸರಿ ಅದಕ್ಕೆ, ತಪ್ಪಾಯ್ತು ಅದಕ್ಕೆ. ಹೀಗೆ ರಾಧಿಕಾ ತನ್ನ ತಪ್ಪನ್ನೆಲ್ಲ ತಿದ್ಕೊಂಡು ಮನೆಯವ್ರ ಜೊತೆ ತುಂಬ ಖುಷಿಯಾಗಿರ್ತಾಳೆ. ಮನೆಯವರೆಲ್ಲ ತುಂಬ ಚೆನ್ನಾಗಿರ್ತಾರೆ. ಓಕೆ ಫ್ರೆಂಡ್ಸ್, ನಿಮಗೆ ನಮ್ಮನೆ ಕತೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.